ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠರನ್ನ ಕೊಲೆ ಮಾಡಿದ ಆರೋಪಿ ವಿರುದ್ಧ ಕಾನೂನು ಕ್ರಮವೇ ತಕ್ಕ ಸಾಕ್ಷಿಯಾಗಬೇಕು ಎಂದು ಆಗ್ರಹಿಸಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಮುಖಂಡರು ಮಾನ್ವಿ ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಭವನ ವೃತ್ತದವರೆಗೂ ಮೇಣದ ಬತ್ತಿ ಹಿಡಿದುಕೊಂಡು ಪ್ರತಿಭಟನೆ ಮಾಡುವ ಮೂಲಕ ಖಂಡಿಸಿದರು. ಏಪ್ರಿಲ್ 18ರಂದು ಹುಬ್ಬಳ್ಳಿಯ ಬಿವಿಬಿ ಕಾಲೇಜು ಕ್ಯಾಂಪಸ್ನಲ್ಲಿ ಫಯಾಜ್ ಎಂಬಾತ ನೇಹಾಳಿಗೆ 9 ಬಾರಿ ಚಾಕುವಿನ ಮೂಲಕ ಹೆರೆದಿದ್ದಾನೆ. ಇಂತಹ ಘಟನೆಯಿಂದ ನಾಗರಿಕ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಓಡಾಡುವುದು ತುಂಬಾ ಕಷ್ಟಕರವಾಗಿದೆ. ಯಾರೇ ಇರಲಿ, ಕಾನೂನು ಪ್ರಕಾರ ಕ್ರಮವಾಗಲಿ. ಇದಕ್ಕೆ ರಾಜಕೀಯ ಬಣ್ಣ ಬೆರೆಸುವುದು ಬೇಡ ಎಂದು ಮುಸ್ಲಿಂ ಸಮಾಜದ ಯುವತಿಯರು ಗುಡುಗಿದ್ರು. ಫಯಾಜ್ ಎಂಬ ಕ್ರೂರಿ ಚಾಕುವಿನಿಂದ ಇರಿದು ಸಾಯಿಸಿದ್ದು ತಪ್ಪು. ಮುಂದಿನ ದಿನಗಳಲ್ಲಿ ಯಾರಿಗಾದರೂ ಅನ್ಯಾಯವಾದರೆ ಸರ್ಕಾರವೇ ಅದನ್ನು ನೋಡುವ ಜವಾಬ್ದಾರಿ ಹೊರಬೇಕು. ಕಾನೂನು ಮೂಲಕ ಆತನಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಎಂದು ಜಿಶಾನ್ ಒತ್ತಾಯಿಸಿದರು. ನನ್ನ ಹೆಸರು ನಾಜಿಯಾ ಬೇಗಂ, ಮಾನ್ವಿ ಡಿಸ್ಟಿಕ್ ರಾಯಚೂರಿಂದ. ನಾನು ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ನ ಒಂದು ಸದಸ್ಯೆಯಾಗಿದ್ದೇನೆ. ಇಂದು ನಾವು ಸಹೋದರಿ ನೇಹಾಳ ಕುರಿತು ಆಗಿರುವಂತಹ ಬರ್ಬರ ಹತ್ಯೆ ಮತ್ತು ಇದಕ್ಕೆ ಒಂದು ರಾಜಕೀಯ ಬಣ್ಣವನ್ನು ನೀಡುತ್ತಿರುವುದಕ್ಕೆ ಕಠಿಣವಾಗಿ ನಾವು ಖಂಡನೆಯನ್ನು ಮಾಡಲಿಕ್ಕೆ ಇವತ್ತು ಯುವತಿಯರು ಇಲ್ಲಿ ಸೇರಿದ್ದೇವೆ. ನಮ್ಮ ಭಾರತೀಯ ಜಾತ್ಯತೀತ ರಾಷ್ಟ್ರ ಯಾವುದೇ ಅಪರಾಧಗಳನ್ನು ಮಾಡಿದಾಗ ಅಪರಾಧಿಯನ್ನು ವಿರೋಧಿಸಬೇಕು ಹೊರತು ಯಾವುದೇ ಸಮುದಾಯಕ್ಕೆ, ಧರ್ಮಕ್ಕೆ, ಜಾತಿಗೆ ಅದನ್ನು ಮೀಸಲಿಟ್ಟು ಅದಕ್ಕೆ ಆ ಬಣ್ಣವನ್ನು ಹೊರಿಸಿ ರಾಜಕೀಯ ಬೆಳೆಯನ್ನು ಬೇಯಿಸಬಾರದು ಅಂಥೇಳಿ ನಾವು ಇಲ್ಲಿ ನೆರೆದಿದ್ದೇವೆ. ಇವತ್ತು ಖಂಡನೀಯವಾಗಿ ನಾವು ಏಪ್ರಿಲ್ 8ರ ಒಂದು ಪ್ರಕರಣ ಆಗಿರ್ಬೋದು, ಮಾರ್ಚ್ 31ರ ರುಕ್ಸಾನಳ ಪ್ರಕರಣ ಆಗಿರ್ಬೋದು, ಅಥವಾ ದಾನಮ್ಮಳ ಪ್ರಕರಣ ಆಗಿರ್ಬೋದು, ಎಲ್ಲ ಪ್ರಕರಣಕ್ಕೂ ನಾವು ಧ್ವನಿ ಎತ್ತಿದ್ದೇವೆ. ಇವತ್ತು ಸಹ ಧ್ವನಿ ಎತ್ತುತ್ತಿದ್ದೇವೆ. ಎಲ್ಲಿವರೆಗೂ ಈ ಕೃತ್ಯಗಳು ನಾಶವಾಗಿದಿಲ್ಲೋ, ಬುಡದಿಂದ ಕಿತ್ತು ಹೋಗೋದಿಲ್ಲೋ ಅಲ್ಲಿ ತನಕ ನಾವು ಇದನ್ನು ವಿರೋಧಿಸುತ್ತೇವೆ. ಯಾವುದೇ ಜಾತಿ ಧರ್ಮ ಯಾವುದೇ ಇರಲಿ, ನಾವು ಅದನ್ನು ಆ ಕೊಲೆಯನ್ನು ಖಂಡಿಸಿ ಆರೋಪಿಯನ್ನು ಆದಷ್ಟು ಬೇಗ ತಕ್ಕ ಶಿಕ್ಷೆಗೆ ಒಳಪಡಿಸಬೇಕು ಅಂತ ಹೇಳಿ ನಾವು ಇವತ್ತು ಈ ಪ್ರತಿಭಟನಾ ಮತ್ತು ಸಂತಾಪ ಸಭೆಯನ್ನು ಇವತ್ತು ಮಾನ್ವಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ಏನು ಅಂತ ಹೇಳಿದ್ರೆ, ಚುನಾವಣಾ ಒಂದು ಸಂದರ್ಭದಲ್ಲಿ ಆದಂತ ಈ ಒಂದು ಕೊಲೆಯು ಮತ್ತು ಇದರ ಹಿಂದೆ ಇರುವಂತಹ ಮನಸ್ಥಿತಿಗಳನ್ನು ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕಾಗಿದೆ. ಏನು ಅಂತ ಹೇಳಿದ್ರೆ, ಕೇವಲ ಒಂದೇ ಅಲ್ಲ, ಇವತ್ತು ನೇಹಾ ಜೊತೆಗಾಗಿರುವಂತ ಅನ್ಯಾಯ ಆಗಲಿ, ತುಮಕೂರಿನ ರುಕ್ಸಾನಾ ಜೊತೆ ಆಗಿರುವಂತ ಅನ್ಯಾಯ ಆಗಲಿ, ಅಥವಾ ಮೊನ್ನೆ ಕಲಬುರಗಿಯಲ್ಲಿ ಹತ್ತಿರದ ಕಲಬುರಗಿ ಸಮೀಪದ ಗ್ರಾಮದಲ್ಲಿ ಆಗಿರುವಂತ 2 ದಲಿತ ಹೆಣ್ಣು ಮಕ್ಕಳ ಜೋಡಿ ಕೊಲೆಗಳಾಗಲಿ, ಅಥವಾ ಹಿಂದೆ ಆದಂತಹ ದಾನಮ್ಮ ದೀಪದೊಂದಿಗೆ ಮೌನಾಚರಣೆಯನ್ನೊಂದಿಗೆ ನಾವು ಜಾಥಾ ಮಾಡಿದ್ದೇವೆ. ಈ ಜಾಥಾಕ್ಕೆ ಭಾಗವಹಿಸಿರುವಂತ ಎಲ್ಲ ಸಮಾಜದ ಎಲ್ಲ ಯುವ ಬಂಧುಗಳ ಸಮಾನ ಮನಸ್ಕರಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ, ಗೌರವವಾಗಿ ನಾನು ಒಳ್ಳೆ ಕೆಲಸಕ್ಕೆ ಕೈಜೋಡಿಸಿರ್ತಕ್ಕಂಥ ಎಲ್ಲ ಯುವ ಮಿತ್ರರಿಗೆ, ಯುವತಿಯರಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತವನ್ನು ಬಯಸ್ತೇವೆ. ಅದರ ಜೊತೆಗೆ ನಮ್ಮ ಈ ಒಂದು ಸೇವೆಯನ್ನ, ಈ ಮೌನಾಚರಣೆಯನ್ನ ಜಗಜ್ಜಾಹೀರುಗೊಳಿಸುವಂತ ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ಪತ್ರಿಕಾ ಬಂಧುಗಳ ಮಿತ್ರರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ, ಗೌರವಯುತವಾಗಿ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ಇದರಲ್ಲಿ ಐಕ್ಯತೆಯ ಸಂಘದ ಅಧ್ಯಕ್ಷರು ಮತ್ತು GIO ಅಧ್ಯಕ್ಷರು, ಹಾಗೆ SIO ಅಧ್ಯಕ್ಷರು, ಬಡವರ ಬಂಧು ಸಂಘದ ಅಧ್ಯಕ್ಷರು ಮತ್ತು ಜೈ ಭೀಮ್ ಸಂಘದ ಅಧ್ಯಕ್ಷರು, ಹಾಗೆ ಡಾಕ್ಟರ್ BR ಅಂಬೇಡ್ಕರ್ ಸಂಘದ ಪದಾಧಿಕಾರಿಗಳು, ಯುವ ಬಂಧುಗಳೇ ಹಾಗೂ ಸಹೋದರಿಯರೇ, ಇವತ್ತಿನ ಬಹಳ ನೋವಿನ ಸಂಗತಿ, ನಮ್ಮ ಕರ್ನಾಟಕದಲ್ಲಿ ನಮ್ಮ ಸಮಾಜ ಎತ್ತ ಸಾಗುತ್ತಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇವತ್ತಿನ ಯುವ ಪೀಳಿಗೆ ತನ್ನ ಬದುಕಿನ ಟರ್ನಿಂಗ್ ಪಾಯಿಂಟ್ ಅಂತಾರೆ ಕಾಲೇಜಿನಲ್ಲಿರುವಾಗ ವಯಸ್ಸು 16ರಿಂದ 20 ವರ್ಷದ ಮಧ್ಯದಲ್ಲಿರ್ತಾರೆ ಅವರು. ಅಲ್ಲಿ ಒಬ್ಬ ಯುವಕ ಉತ್ತಮ ದಾರಿಯಲ್ಲಿ ಹಾದಿ ಹೋದರೆ ಅವನ ಜೀವನ ಪರ್ಯಂತ ಒಳ್ಳೆಯದಾಗಿರ್ತಾನೆ. ಅಕಸ್ಮಾತ್ ಆಗಿ ಅಲ್ಲಿ ದಾರಿ ತಪ್ಪಿದ್ರೆ ಬದುಕೆಲ್ಲ ಹಾಳಾಗ್ತದೆ ಅವನು. ಅಂತ ಒಂದು ಸಂದರ್ಭದಲ್ಲಿ ಆ ವಯಸ್ಸಿನಲ್ಲಿ ನಮ್ಮ ಕರ್ನಾಟಕದಲ್ಲಿ, ನಮ್ಮ ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ, ಯುವಕರು ಹಾದಿ ತಪ್ತಾ ಇದ್ದಾರೆ. ಯಾಕೆ ಅಂತಂದ್ರೆ, ಇಲ್ಲಿರುವಂತಹ ಶಿಕ್ಷಣ ವ್ಯವಸ್ಥೆ, ಇಲ್ಲಿರುವಂತಹ ಕಾಲೇಜಿನ ವ್ಯವಸ್ಥೆ, ಇಲ್ಲಿರುವಂತಹ ವಾತಾವರಣ, ಅದಕ್ಕಾಗಿ ಇವತ್ತಿನ ಮೌಲ್ಯಾಧಾರಿತ ಒಂದು ಶಿಕ್ಷಣ ನೀಡುವ ಒಂದು ವ್ಯವಸ್ಥೆ ಆಗಬೇಕಾಗಿದೆ.
ಮೌಲ್ಯಾಧಾರಿತ ಶಿಕ್ಷಣ ಸಿಗ್ತಾ ಇಲ್ಲ. ಅದಕ್ಕಾಗಿ ಆ ಯುವಕರಲ್ಲೇ ಆಗಲಿ ವಿದ್ಯಾರ್ಥಿಗಳಲ್ಲೇ ಆಗಲಿ ಮೌಲ್ಯಗಳು ಬರ್ತಾ ಇಲ್ಲ.